ಶರಣರು ಮಹಾತ್ಮರು ಲಿಂಗ ಪೂಜೆಯನ್ನು ಮಾಡಿ ಆ ಲಿಂಗ ಪೂಜೆಯೊಳಗನೆ ಆನಂದವನ್ನು ಕಾಣ್ತಿದ್ರು. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ಗುರುಗಳು ಅಥವಾ ನಾನು ಸ್ವಾಮಿಗಳು ಗುರುಗಳು ಪರ್ಟಿಕ್ಯುಲರ್ ಅವ್ರದ್ದೇ ಅಂತ ಹೇಳಕತ್ತಿಲ್ಲ, ಅವರಿಗೆ ಅಂತ ಹೇಳಕತ್ತಿಲ್ಲ, ಯಾರೂ ಹಂಗೆ ಭಾವಿಸಬೇಡ್ರಿ. ಚೆನ್ನಾಗಿ ಬೆಳಗ್ಗೆ ಸ್ನಾನ ಪೂಜೆಯನ್ನು ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿರಿ, ಲಿಂಗ ನಿರೀಕ್ಷೆಯನ್ನು ಮಾಡಿರಿ. ಸುಮ್ಮನೆ ಮಾಡಿರಿ, ನೀವು ನಾ ಹೇಳಿನಂತ ಮಾಡಿರಿ. ಮಾಡಿ ಒಂದು ಮೊದಲಿಗೆ ಪ್ರಾಯೋಗಿಕವಾಗಿ ಒಂದು 15-20 ನಿಮಿಷ ಮಾಡಿರಿ, ಸಾಕು, ಬಹಳ ಬೇಡ. ಒಂದು 15-20 ನಿಮಿಷ ನಿಮ್ಮ ಮನಸ್ಸನ್ನು ಲಿಂಗದಲ್ಲಿ ನಿಲ್ಲಿಸ್ರಿ. ಆಮೇಲೆ ನಿಮ್ಮ ಮುಖ ನೀವೇ ನೋಡ್ಕೊಳ್ರಿ, ಎಷ್ಟು ಪ್ರಸನ್ನ ಇರ್ತದಂತಂದ್ರೆ ಯಾವ ಮೇಕಪ್ ಮಾಡಿಕೊಂಡು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದರೂ ಸಹಿತ ಅಷ್ಟು ಚಂದ ಇರಕ್ಕೆ ಸಾಧ್ಯ ಇಲ್ಲ. ಶರಣರು ವಚನ ಹೇಳ್ತದೆ, ಕನ್ನಡಿಯ ನೋಡುವ ಅಣ್ಣಗಳಿರ ಲಿಂಗವ ನೋಡಿರೋ. ಕನ್ನಡಿ ನೋಡಿಕೊಂಡು ಕನ್ನಡಿಯನ್ನು ನೋಡಿ ಸಂಭ್ರಮಿಸುವುದಲ್ಲ, ಕನ್ನಡಿಯನ್ನು ನೋಡೋದಕ್ಕೆ ಎಷ್ಟು ಕಾಲವನ್ನು ಕಳಿತೀವಿ, ಅದರೊಳಗಿನ ಸ್ವಲ್ಪ ಸಮಯವನ್ನು ಲಿಂಗವನ್ನು ನೋಡೋದಕ್ಕೆ ಕಳೆದ್ರೆ ನೀವೇ ಲಿಂಗ ಆಗ್ತೀರಿ, ನೀವೇ ಪುಣ್ಯಾತ್ಮರಾಗ್ತೀರಿ, ನೀವೇ ಶರಣರಾಗ್ತೀರಿ. ಏನು ಬೇಕು ಮತ್ತೇನು ಬೇಕಾಗಿದೆ ನಮಗೆ? ನಾವು ಬಯಸೋದೇನನ್ನ ಬಯಸುವಂಥದ್ದು ಯಾವುದು? ಏನು ಬಯಸ್ತೀವಿ? ಅಮೃತತ್ವವನ್ನು, ಮೋಕ್ಷವನ್ನು ಬಯಸ್ತಕ್ಕಂಥವರು ಮಾಡಬೇಕಾದಂಥದ್ದು, ನಡೆಯಬೇಕಾದಂಥದ್ದು, ಅನುಭವಿಸಬೇಕಾದಂಥದ್ದು ಇದು. ಮಹಾತ್ಮರ ಪ್ರತಿಯೊಂದು ಹೆಜ್ಜೆಯೊಳಗೂ ಸಹಿತ ಭಾಳ ವಿಶಿಷ್ಟವಾದ, ಭಾಳ ವಿಶೇಷವಾದ ಒಂದು ಲಕ್ಷಣಗಳಿರ್ತಾವೆ. ನಮಗೆ ಅವು ಏನೋ ಒಂಥರ ಕಾಣ್ತಿರ್ತಾವೆ. ಹಿಂಗ್ಯಾಕೆ ಮಾಡ್ತಾರ್ರಿ ಸ್ವಾಮಿಗಳು, ಹಿಂಗ್ಯಾಕ್ರಿ ಸ್ವಾಮಿಗಳು ಅಂತಿರ್ತಾರಿಲ್ರಿ. ಅದೇ ನಿಜವಾದ ಶರಣನ ಸ್ಥಿತಿ, ಶರಣ ತತ್ವ. ಶರಣ ಯಾವುದು? ಶರಣ ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ಇದು ಶರಣ ಸ್ಥಿತಿ. ನಮ್ಮ ನಡೆನುಡಿಯೊಳಗೆ ಎಚ್ಚರಿಕೆ ಇರಬೇಕು. ಭವದಲ್ಲಿ, ಸಂಸಾರದಲ್ಲಿ ನಮಗೆ ಮನಸ್ಸು ತಿರಸ್ಕಾರ ಭಾವನೆ ಇರಬೇಕು. ಹುಚ್ಚನಾಗಿರಬೇಕು ಜನ ಕಣ್ಣಿನಲ್ಲಿ. ಹೆಂಗಿರ್ಬೇಕು ನಾವು ಮಂದಿ ಕಣ್ಣಿಗೆ ಅಂದ್ರೆ? ಹುಚ್ಚನ್ಬೇಕತ್ತ ಮಂದಿ, ನಮಗೆ ಹುಚ್ಚರ್ಗತೆ ಇರಬೇಕು ನಾವು. ಅದರ ಅರ್ಥ ಏನು? ಜನರ ಕಣ್ಣಿನಲ್ಲಿ ಹುಚ್ಚಾಗಿರ್ಬೇಕು, ಹುಚ್ಚಲ್ಲ, ಹುಚ್ಚಾಗಿರಬೇಕು. ಇದು ಭಾಳ ವಿಶೇಷ. ಈಗ ಕೆಲವೊಬ್ಬರು ಮಹಾತ್ಮರನ್ನು ನೋಡ್ರಿ ನೀವು, ಅವ್ರ ಭಾವಚಿತ್ರಗಳು ನೋಡಿದ್ರೆ ಏನ್ರಿ ಇವ್ರು ಶಾನ್ಯಾರಿದ್ರು, ಏನು ಹುಚ್ಚರಿದ್ರು, ಹಿಂಗ್ಯಾಕ್ರಿ ನೋಡಕ್ಕೆ ಅನಿಸ್ತತಿಲ್ರಿ. ನಮ್ಮ ಕಣ್ಣಿಗೆ ಹುಚ್ಚರ, ನಾವು ಅವ್ರಿಗೆ ಹುಚ್ಚರಂತೀವಿ. ನಾವೇನ್ರಿ ಶಾನ್ಯಾರ, ಶಾನ್ಯಾ ಪಂಡಿತರು, ಮಾತ್ರ ಬರೇ ಶಾನ್ಯಾರಲ್ಲ, ಭಾಳ ಶಾನ್ಯಾರ ಅಲ್ಲ. ಅಂಥವರು ನಮ್ಮ ಕಣ್ಣಿಗೆ ಹುಚ್ಚರಾಗಿ ಕಾಣ್ತಾರೆ. ಆದರೆ ಆ ಅವರನ್ನು ಹುಚ್ಚರು ಅಂತ ತಿಳ್ಕೊಳ್ಳುವಂಥದ್ದು ಏನಿದೆ ಅದು ನಮ್ಮ ಅಜ್ಞಾನ. ಅಂಥವರು ನಮ್ಮ ಕಣ್ಣಿಗೆ ಹುಚ್ಚರಾಗಿ ಕಾಣ್ತಾರೆ ಅಂದರೆ ಅವರನ್ನು ತಿಳಿಯುವಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ. ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ, ಇಂತಿ ಗುಣವುಳ್ಳಾತನೆ ಅಚ್ಚ ಶರಣ ನೋಡ ಅಖಂಡೇಶ್ವರ. ಇವೆಲ್ಲ ಗುಣಗಳು ಯಾರು ನಡೆನುಡಿಯೊಳಗೆ ಎಚ್ಚರಿರ್ತಾರೆ, ಭವಸಾಗರದಲ್ಲಿ ಮತ್ಸರ ಇರ್ತದ, ಜನರ ಕಣ್ಣಿಗೆ ಹುಚ್ಚರಾಗಿರ್ತಾರಲ್ಲ ಅಂಥವರು. ಮತ್ತೆ ಜನರ ಕಣ್ಣಿನಲ್ಲಿ ಹುಚ್ಚರಾಗಿರಬೇಕು, ಮನಸ್ಸು ಲಿಂಗದಲ್ಲಿ ಅಚ್ಚೊತ್ತಿದಂತಿರಬೇಕು. ಇಂತಿ ಗುಣವುಳ್ಳಾತನೆ, ಇಂಥ ಗುಣಗಳು ಯಾರಲ್ಲಾದರೂ ಕಂಡ್ರೆ ನೀವು ತಿಳ್ಕೊಂಬಿಡ್ರಿ, ಅವನೇ ನಿಜವಾದ ಶರಣ. 10 ಬೆರಳಚ್ಚಿ ಕೈ ಮುಗಿದು ಅವರನ್ನು ನಾವು ಆಶೀರ್ವಾದ ಪಡೆಯುವಂಥದ್ದು, ಅವರಿಂದ ಕರುಣೆಯನ್ನು ಪಡೆಯುವಂಥದ್ದು ಮಹಾತ್ಮರ ಲಕ್ಷಣ. ಮಹಾತ್ಮರನ್ನು ಗುರುತಿಸೋದೇ ಒಂದು ಬಹಳ ವಿಶೇಷ. ಅದಕ್ಕೆ ಬಹಳ ಜಾಣ್ಮೆ ಬೇಕು. ಬರೇ ಒಂದು ಗಡಿಗೆ ತೊಗೊಳಕ್ಕೆ ಹೊಕ್ಕೀರಿ, ಎಷ್ಟು ಬಡಿತೀರಿ ಆ ಗಡಿಗೆ ಅಂದ್ರೆ ಒಡೆದ್ರೆ ಹೊಡಿತಾ ಅದು, ಕ್ವಾಟ್ ಬಡ್ದು ಕಡಿಗೆ ಒಡೆದು ಕೂಡಲೇ ಅವಾಗ ಏನೋಪ್ಪ ಇದು ಹಿಂಗ್ಯಾಕೆ ಸಪ್ಪಳು ಬರಾಕತೈತಿ, ಹೊಡೆದಿರ್ತಾರ, ಇದು ಹಿಂಗ್ಯಾಕೆ ಸಪ್ಪಳು ಬರಾಕತೈತಿ, ಅದು ಹೊಡೆದತ್ತೇಳ್ರಿ ಇಡ್ರಿ ಅಂತದ್ದು. ಪಾಪ ಅದು ಏನು ಮಾಡ್ಬೇಕೇನು? ಒಂದು ಗಡಿಗೆ ತೊಗೊಳಕ್ಕೆ ಹೋಗಿ ಅಷ್ಟು ಚೌಕಾಶಿ ಮಾಡ್ತೀವಿ. ಗಡಿಗೆ ಬಿಡ್ರಿ,
ಒಂದು ಕರಿಬೇವು ಕೋತಂಬರಿ ತರಕ್ಕೆ ಹೋದಾಗ ನೋಡ್ಬೇಕು ಚೌಕಾಶಿ ಎಲ್ಲಿದ್ದು ನಿಮ್ಮ ಮನಿದ ಏನು ಹೊಲ್ದಾಗಿಂದ ಹೈಬ್ರಿಡ್ ಏನು ಜವಾರಿ ಎಷ್ಟು ಇನ್ಕ್ವೈರಿ ನಮ್ಮದು ಅಲ್ಲ. ಬರೀ ಒಂದು ಒಪ್ಪತ್ತಿನ ಒಂದು ಅಡಿಗೆಗೆ ಒಂದು ಈಟು ಹಾಕು ಕೋತಂಬರಿ ಕರಿಬೇವಕ್ಕೆ ಈಟು ತಲೆ ಕೆಡಿಸ್ಕೋತೀವಿ. ಜನ್ಮವನ್ನು ಉದ್ಧಾರ ಮಾಡುವಂಥ ನಮ್ಮ ಕುಲಕೋಟಿಯನ್ನು ಉದ್ಧರಿಸುವಂಥ ಗುರುವಿನನ್ನು ಸರಿಯಾಗಿ ತಿಳಿಲಿಲ್ಲ ಅಂತಂದರೆ ಅದೇ ನಮ್ಮ ಮೊದಲ ವೈಫಲ್ಯ ಅನ್ನೋದನ್ನು ನಾವು ಮರಿಬಾರ್ದು. ಅಲ್ಲೇ ಫೇಲ್ ಆಗ್ತೀವಿ ನಾವು, ಅಲ್ಲಿ ಫೇಲ್ ಆಗ್ತೀವಿ. ಅದು ಜಾಣ್ಮೆಯ ಲಕ್ಷಣ. ಅಲ್ಲಿ ಜಾಣ್ಮೆಯನ್ನು ಮೆರಿಬೇಕು. ಗರ್ಗದ ಮಡಿವಾಳಪ್ಪಗ ಒಬ್ಬಕ್ಕೆ ಅವ್ವ ಮನೆಗೆ ಊಟಕ್ಕೆ ಕರೆದಿದ್ದಳತ್ತ. ಕೇಳ್ರಿ ಭಾಳ ಚಂದ ಐತಿ. ಹೇಳಿದಳಕ್ಕೆ, ಯಪ್ಪ ನಮ್ಮ ಮನ್ಯಾಗ ಬೇರೆ ಯಾರಿಲ್ಲ, ನಾವು ಒಬ್ಬಕ್ಕೆ ಬಡೀವಿ, ಇದ್ದದ್ದು ಮಾಡೋಕ್ಕೆ ಬಂದು ಉಂಡು ಹೋಗ, ನಿನ್ನ ಹೊಳ್ಳಿ ಕರ್ಕೊಂಬರಾಕಿ ನಮ್ಮ ಮನ್ಯಾಗ ಕರ್ಯಾಕೆ ಕಳ್ಸಾಕಿ ಯಾರಿಲ್ಲ, 11-12 ಸುಮಾರು ಬಾಯಪ್ಪ ಬಂದು ಊಟ ಮಾಡಿ ಹೋಗು ಅಂಥೇಳಿ 9 ಗಂಟೆ ಸುಮಾರು ಬಂದು ಹೇಳಿ ನಮಸ್ಕಾರ ಮಾಡು. ಹ್ಞೂ ಅಂದ ಮಡಿವಾಳಪ್ಪ. ಹ್ಞೂ ಅಂದ. ಆಕೆ ಹೋಗಿ ಮನೆ ಮುಟ್ಟಿ ಒಂದು 15 ನಿಮಿಷ ಆಗಿಲ್ಲ ಬಂದವು. ಮನಿಯರ ದ್ವಾಡದತ್ಯ ಒಳಗೆ ಕರೆದು ಕುಂಡ್ರಸುನಂತೀರ ಅಗದಿ ಈಟ್ ಮನಿ. ಒಬ್ರು ಆ ಕಡೆ ಹೊಳ್ರೆ ಮತ್ತು ಇನ್ನು ಈ ಕಡೆ ಗಾಡಿ ಹತ್ತಬೇಕು ಅಂಥ ಕಟಾನ್ ಕಟ್ಟಿ ಮನಿ. ಇನ್ನೇನು ಮಾಡ್ಬೇಕು ಪಾಪಕ್ಕೆ. ಯಪ್ಪ ನಿನಗೆ 11:12 ಅಂದಿದ್ನಲ್ಲೋ ಯಪ್ಪ ಅಂದಳಕ್ಕೆ. ಅವ ಮಡಿವಾಳಪ್ಪ ಅಂದ, ಅಲ್ಲಿ ಮಠದಾಗ ಕುಂಡ್ರದೇನಂಥೇಳಿ ಇಲ್ಲಿ ಬನ್ನಿವ ಅಂತಂದು ನಾವು. ಆ ಮಠನೂ ಅಷ್ಟ ಇಲ್ಲಿಯೂ ಅಷ್ಟ. ಅಲ್ಲಿ ಕುಂಡ್ರು ಬದಲಿ ಇಲ್ಲಿ ಬನ್ನಿ. ಮತ್ತಿನ್ನು ಹೋಗತ್ತೆ ಹೆಂಗೆ ಹೇಳ್ತಾಳ್ರಿ, ಹೇಳಕ್ಕೆ ಬರಂಗಿಲ್ಲ. ಮತ್ತೇನು ಮಾಡು, ಬಡಿವಿ ಇದ್ದದ್ರಾಗ ಒಂದು ಕಂಬಳಿ ಇತ್ತು, ಒಂದಿಷ್ಟು ಹರಿದು ಮಾಡಿ ಹೆಂಗೋ ಒಂದಿಟ್ಟು ಅದನ್ನು ಮಡಿಚಿ ಏನೇನೋ ಮಾಡಿ ಅದನ್ನು ರೂಪ್ ಮಾಡಿ ಅಲ್ಲಿ ಮನೆ ಮುಂದೆ ಸಣ್ಣದೊಂದು ಕಟ್ಟಿ ಇತ್ತು. ಕಟ್ಟಿದ್ರೆ ಅಂಥ ದೊಡ್ಡ ಕಟ್ಟಿ ಅಲ್ರಿ, ಸುಮ್ಮ ಕಟ್ಟಿಗತ್ತೆ ಇತ್ತು. ಅಲ್ಲಿ ಕಂಬಳಿ ಒಗದ ಯಪ್ಪ ಮಾಡ್ತೀನಿ ಒಂದಿಟ ಕುಂದ್ರು ಅಂದಳಾಕಿ. ಕುಂತ್ರ ಕುಂದ್ರುವಲ್ಲ ಯಾಕ್ರಿ, ಸುಮ್ಮ ಕುಂಡ್ರಬೇಕಿಲ್ರಿ. ಮಡಿವಾಳಪ್ಪ ಕುಂದ್ರಪ್ಪ ಅಂತ ಹೇಳಿದ್ದಷ್ಟ ಸುಮ್ಮ ಕುಂದಿರಲಿಲ್ಲ. ಏನು ಮಾಡಿದ, ಅಲ್ಲಿ ಮಗ್ಲ, ಆ ಕಟ್ಟಿ ಮಗ್ಲ ಒಂದು ಅವ್ರಿ ಬಳ್ಳಿತ್ತು, ಆ ಮುದಿಗೆ ಹಚ್ಚಿತ್ತು. ಅದ ಒಂದಿಟ್ಟು ಅವ್ರಿಕಾಯಿ ಮಾರಿ ಹೊಟ್ಟಿ ತುಂಬ್ಕೋತಿತ್ತದು. ಆ ಅವ್ರಿ ಬಳ್ಳಿ ಮಗ್ಲ ಹಿಂಗೆ ಹಡ್ಕೋತಮ್ಮ ಏನು ಮಾಡಿದಂದ್ರೆ ಆ ಬಳ್ಳಿನ ಹಿಂಗೆ ಹಿಡಿದು ಕಿತ್ತುಬಿಟ್ಟ. ಕಿತ್ತು ಆ ಬಳ್ಳಿ ಏನು ಹಿಂಗೆ ಮ್ಯಾಲೆ ಹಬ್ಬಿಸಿದಳಲ್ಲ, ಆ ಬೇರು ತೊಗೊಂಡು ಹಿಂಗೆ ಮ್ಯಾಲೆ ಅಲ್ಲಿಗೆ ಹಿಂಗೆ ಜೋತು ಬಿಟ್ಟುಬಿಟ್ಟ. ಆಕೆಗೇನು ಗೊತ್ತಿಲ್ಲ, ಅಡುಗೆ ಮಾಡಾಕತ್ತಿದ್ದಳು. ಎದರ ಸಂಬಂಧನ ಒಂದು ಈಟು ಹೊರಗೆ ಬಂದಳು. ಹೊರಗೆ ಬಂದ ಕುತ್ತಾನಂತ ತಿಳ್ಕೊಂಡು ಹೇಳಿ ನೋಡ್ಳು. ಸುಮ್ಮನೆ ಒಳಗೆ ಹೋಗುವ ಹೊತ್ನ್ಯಾಗ ಬಳ್ಳಿ ಕಡೆ ಲಕ್ಷ್ಯ ಹೋತು. ನೋಡ್ತಾಳ, ಆ ಬೇರು ಕಿತ್ತು ಹಿಂಗೆ ಮ್ಯಾಲೆ ಇಟ್ಟಿದ್ದದನ. ಇಟ್ಟು ತಲೆ ಕೆಟ್ಟಿತ್ತು ಆಕೆಗೆ. ಆಕೆ ಬದುಕ ಅದರ ಮ್ಯಾಲ. ಆಕೆ ಅಂದಳು, ನೀನು ಊಟಕ್ಕೆ ಕರೆದದ್ದ ನನ್ನ ತಪ್ಪಾಗೈತಿ ಮೊದಲು ಅಂದಳು ಆಕೆ. ಆ ಬಳ್ಳಿ ಹತ್ತಕ್ಕೆ ನಿಂದೇನು ತೆಗೆದಿತ್ತಪ್ಪ, ಯಾಕೆ ಅದಕ್ಕೆ ಕೈ ಹಚ್ಚಿದಿ? ಅದ ನನ್ನ ಬದುಕಿಗೆ ಆಸರಿತ್ತು, ನನ್ನ ಅನ್ನಕ್ಕೆ ಕಲ್ಲು ಹಾಕಿದೆಲ್ಲೋ ಪುಣ್ಯಾತ್ಮ, ನಿನ್ನ ಕರೆದದ್ದು ತಪ್ಪಾಗೈತಿ, ಎದ್ದು ಹೋಗತ್ತೆ ಬೇರೆ ಎವಿಶ್ ಕಳಿಸಳಕಿನ್ನ ಸಂಗಟ್ರಿ. ಮುಂದೆ ಏನು ಮಾಡ್ಬೇಕಿನ್ನ ಕಡೆಗೆ ಏನಾಕೈತೆ ಆಕೈತೆ ಅಂತ ಹೇಳಿ ಒದರಾಳು. ಮಡಿವಾಳಪ್ಪ ಅಂದ, ಆಯ್ತು ನಡಿ ಅಂದವು. ಏನು ಇಲ್ಲಿಲ್ಲ, ಮತ್ತೆ ಎಲ್ಲರೂ ನಡಿ ಅಂತ ಹೇಳಿ ಮಠದ ಕಡೆ ಹೋದ ಮೇಲೆ ಈಗ ಕಿತ್ತಾನ ಏನಾಕೈತೆ ನೋಡೋಣ ಅಂಥೇಳಿ ಬಡ ಒಂದಿಷ್ಟು ಕುರ್ಪಿ ತೊಗೊಂಡು ಕಟಕಟ ಹಡ್ಡಿ ಆ ಬಳ್ಳಿ ತೊಗೊಂಡು ಹೋಗಿ ಹಿಂಗೆ ಅಲ್ಲಿ ಚುಚ್ಚಿ ಅದಕ್ಕೆ ಮಣ್ಣು ಹಾಕಿ ನೀರು ಹಾಕಬೇಕಂಥೇಳಿ ಆ ಬಳ್ಳಿ ತೊಗೊಂಡು ಹಿಂಗೆ ಚುಚ್ತಿದ್ದಳು. ಚುಚ್ಚುವತ್ನಾಗ ಆ ಕೈಯಾಗಿನ ಕುರಿಪಿ ಒಂದಿಟ್ಟು ಬಡಿದು ಟಕ್ ಅಂತ ಸಪ್ಪಳಾತು. ಏನಿತ್ತಂದ್ರೆ ಒಂದು ಸಣ್ಣ ಚಟಿಗಿತ್ರಿ, ಚಟಿಗೆ ಒಳಗೆ ಬಂಗಾರದ ನಾಣ್ಯಗಳಿದ್ದು. ಅಲ್ಲಿ ಅದನ್ನೇನು ತೆಗೆದಳು, ಬಂಗಾರದ ನಾಣ್ಯಗಳನ್ನು ನೋಡಿದ ಮೇಲೆ ಇಷ್ಟು ಸಂತೋಷ ಆತಕಿಗೆ. ಎಂಥ ನನ್ನ ನಶೀಬ ಅಂದಳಾಕಿ. ಆ ಬಳ್ಳಿ ಗಿಳಿ ಅದು ಜೋತಾಡಕೈತ್ರಿ, ಅದನ್ನು ಕೈ ಬಿಟ್ಲಾಕಿ, ಜೋತಾಡ್ಲಿ ಬಿಡಂದಳಾಕಿ. ಬಂಗಾರದ ನಾಣ್ಯಗಳು ತುಂಬಿದ ಚಟಿಗೇನು ಸಿಕ್ತ, ಆಗಿಂದಾಗ ಒಳಗೆ ತೊಗೊಂಡು ಹೋಗಿಟ್ಟು ಮತ್ತೇನೇನೋ ತಂದು ಎಲ್ಲ ಅಡುಗೆ ಮಾಡಿ ಓಡ್ಕೋತ ಮಠಕ್ಕೆ ಬಂದಳು. ಯಪ್ಪ ನಿಂದು ಭಾಳ ದೊಡ್ಡ ನಶೀಬ್ ಯಪ್ಪ, ನಿನ್ನ ಪುಣ್ಯಾನ ಯಪ್ಪ, ಬಾ ನಮ್ಮ ಮನೆಗೆ ಅಂತಂದಳಾಕಿ. ಅವಂದ ಕರ್ಕೊಂಡು ಹೋಗಿ ಮತ್ತೆ ಬೇದ ಕಳಿಸ್ತಿ, ಮತ್ತೆ ಕರೆಯಕ್ಕೆ ಬಂದಿ ಅಂದ ನಾವು. ಇಲ್ಲ, ನಾನು ಬಳ್ಳಿ ಕಿತ್ತ ಸಂಕಟಕ್ಕೆ ಬೇದ್ನೆಯಪ್ಪ, ಏನಿಲ್ಲ
ತಂದೆ ನೀ ಭಾಳ ದೊಡ್ಡ ಉಪಕಾರ ಮಾಡಿ ಬಾಯಪ್ಪ ನಮ್ಮ ಮನೆಗೆ ಬಾ, ಪ್ರಸಾದ ಮಾಡು, ನಿನ್ನ ಪುಣ್ಯ ನನ್ನ ನಶಿಬ ತೆಗೆದತಿ, ಬಾರೋ ಯಪ್ಪ ಹೊಳ್ಳಿ ಬಾ ಅಂತಂದಳಾಕಿ. ಅವಂದ ಎದಕ್ಕೆ ಅಂತಂದವು, ಏನಿಲ್ಲ ನೀ ಕಿತ್ತದ್ದು ಭಾಳ ಛಲ ಆಗೈತಿ. ನೆನಪಿಟ್ಕೊಳ್ರಿ, ಜಗತ್ತಿನ ಕಣ್ಣಿಗೆ ನೋಡಾಕ ಅವರಿ ಬಳ್ಳಿ ಕಿತ್ತಿದ್ದ ಮಡಿವಾಳಪ್ಪ, ಅವರಿ ಬಳ್ಳಿ ಬೇರು ಕಿತ್ತಿದ್ದ, ಮಡಿವಾಳಪ್ಪ ಕಿತ್ತಿದ್ದ ಅವರಿ ಬಳ್ಳಿ ಬೇರಲ್ಲ, ಆ ತಾಯಿಯ ಬದುಕಿನಲ್ಲಿ ಅಂಟಿಕೊಂಡ ಬಡತನದ ಬೇರನ್ನು ಕಿತ್ತು ತೆಗೆದಿದ್ದ ಉದ್ಧಾರ ಆಗುವಂತಹ ಋಷಿ.